ಏನೋ ಮಾಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಏನು ಮಾಡೇ ಇಲ್ವಲ್ಲ ಇನ್ನ. ನೋಡ್ತಾ ಇರು ನೀನು, ಎಲ್ಲ ವ್ಯವಸ್ಥೆ ಮಾಡಿಟ್ಟಿದ್ದೀನಿ. ಕೂತ್ಕೋ ಸೋಮ. ಯಾಕೆ ನಾನೇನು ಹುಲಿನ ಕರಡಿನ? ಕೂತ್ಕೋ, ತಿಂಡಿ ತಿನ್ನಕ್ಕೆ ಬಂದ್ಬಿಟ್ಟು ಯಾಕೆ ಹೋಗ್ತೀಯಾ? ಏಯ್, ಸೋಮಂಗೆ ತಿಂಡಿ ಕೊಡ್ರು. ಇವತ್ತಿನ ಸ್ಪರ್ಧೆಯಲ್ಲಿ ಅಕಸ್ಮಾತ್ ಆಗಿ ನಿಮ್ಮ ಕೋಣ ಎದುರ ಬದ್ರ ಬಂದ್ರೆ ನನ್ನ ಕೋಣನೇ ಗೆಲ್ಲೋದು ಶಂಕರಣ್ಣ. ನಮಸ್ಕಾರ ಶಂಕರಣ್ಣ. ನಮಸ್ತೆ. ಬನ್ನಿ ಈ ಸಲ ನ್ಯೂಯಾರ್ಕ್ ಕಮಲದಲ್ಲಿ ನಿಮ್ಮ ಕೋಣಕ್ಕೆ ಫಸ್ಟ್ ಪ್ರೈಸ್ ಗ್ಯಾರಂಟಿ. ಥ್ಯಾಂಕ್ಸ್. ಶಂಕರಣ್ಣ, ಏನು ಓಡ್ತು ಮಾರ್ರಿ ಇವತ್ತು ನಿಮ್ಮ ಕೋಣ ಭಾರಿ ಓಡ್ತಲ್ಲ. ಓಯ್, ಇನ್ನೊಂದು ಎಂತ ಗೊತ್ತಾ, ಕಮಲಕ್ಕೆ ಬಂದವ್ರು ಏನಂತಾರೆ ಗೊತ್ತಾ? ನಿಮ್ಗೂ ನಿಮ್ಮ ಪಟೇಲ್ ಕೋಣಿಗೆ ಅದು ಫೈನಲ್ ಅಂತಾರೆ. ಏನೋ ನೋಡೋಣ ಏನಾಗುತ್ತೆ ಅಂತೇಳಿ ನೋಡೋಣ. ಒಳ್ಳೇದಾಗಲಿ ಶಂಕರಣ್ಣ, ಆದರೆ ಸ್ವಲ್ಪ ನೋಡ್ಕೊಳ್ಳಿ, ಪಟೇಲ್ ಕೋಣಗಳು ಕೂಡ ಚೆನ್ನಾಗಿದ್ದಾವೆ. ಆಯ್ತು, ನೋಡ್ತೀನಿ. ಸರಿ, ಬರ್ತೀವಿ ಶಂಕರಣ್ಣ. ನಮಸ್ತೆ. ಓಕೆ, ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಬನ್ನಿ. ಎತ್ಕೊಂಡೋಗಿ ಬೇಸಾಡ್ರ. ಏಯ್, ಸೋಮಂಗೆ ತಿಂಡಿ ಕೊಡ್ರು. ತಗೋ. ಓಯ್ ಭುವನ, ಎಲ್ಲಿಗೆ ಹೋಗಿದ್ಯಾ ಮಾರೆ? ಹಿಂಗೆ ಕಮಲ ನೋಡ್ಕೊಂಡು ಸುತ್ತಾಡ್ಕೊಂಬರಕ್ಕೆ ಹೋಗಿದ್ದೆ. ನಿನ್ಗೆ ಎಂತ ಮಂಡೆ ಸಮ ಇಲ್ವಾ? ದಣಿಗಳು ಎಂತ ಹೇಳಿದ್ರು? ಸೋಮನೊಟ್ಟಿಗಿರು ಅಂತ ಹೇಳಲಿಲ್ಲ ಮಾರೆ. ಅವ ನೋಡಿದ್ರೆ ತಿಂಡಿಗೋದ, ಇನ್ನೂ ಬರಲೆ. ಹೌದಾ? ಬರ್ತಾನೆ ಬಿಡಿ, ನೀವ್ಯಾಕೆ ಟೆನ್ಷನ್ ತಗೊಂತೀರಿ? ಓಯ್, ಬೇಗ ಹೋಗಿ ನೋಡ್ಕೊಂಡು ಬಾ ಮಾರೆ, ಆಮೇಲೆ ಮಾತಾಡುವ. ಅವ್ನಿಗೂ ರೆಸ್ಟ್ ಬೇಕಲ್ಲ, ಎಲ್ಲಿದೆ ಹೋಗಿ ನೋಡ್ಕೊಂಡು ಕರ್ಕೊಂಡ್ ಬರ್ತೀನಿ. ನೀ ಬೇಗ ಹೋಗು ಮಾರ. ಅಯ್ಯೋ, ಹೋಗ್ತೀನಿ ರಮೇಶಣ್ಣ, ಒಳ್ಳೆ ರಗಳೆ ಆಯ್ತಲ್ಲ ನಿಮ್ದು. ಓಯ್, ಹೋಗು ಮಾರೆ. ಎಲ್ಲಿ ಹಾಳಾದ್ವಾ?
ಪಚ್ಚಿ ಎಂತ ಮುರಳೇನಾ ಊರಂಗೆಲ್ಲ ಜನ ನಿನ್ನೆ ಕಾಣ್ತಿದ್ರು ಮನೆ ಎಂತಾಯ್ತಾ ಏಯ್ ಧ್ಯಾನ ಮಾಡ್ತಾ ಇದ್ದೆ. ಯಾನು ಕಾಣ್ತಾ ಇರ ಈಗ ಹೋಗಿ ಶ್ರದ್ಧಾ ಮೇಡಮ್ಗೆ ನನ್ನ ಪ್ರೀತಿ ಹೇಳ್ತಾ ಕಾಣ. ಆಮೇಲೆ ಕಾಣ್ತಾ ಇರ ಇವತ್ತು ಹ್ಯಾಂಗ್ ಪ್ರಪೋಸ್ ಮಾಡ್ತೆ ಅಂತ ಹೇಳಿ. ಶುಭ ಹಾರೈಸ್ರ, ಶುಭ ಹಾರೈಸಿ. ಆಯ್ತಪ್ಪ ಒಳ್ಳೇದಾಯ್ ಹೋಯ್ ಬಾ. ಎಲ್ಲಿ ಹೋದ್ರು ಮಾರ ಈ ಶ್ರದ್ಧಾ ಮೇಡಮು? ಈ ಕಂಬಳದಲ್ಲಿ ಎಲ್ಲಿ ಅಂತ ಹುಡುಕೋದು ಮಾರಾಯ? ಅವರನ್ನು ಹುಡುಕಕ್ಕಾಗತ್ತಿಲ್ಲ, ನಾನೇ ಜಾತ್ರೆ ಕಾಲದ ಮಗು ಆಗೋಯ್ತು. ಥೋ, ಇಷ್ಟು ಜನರಲ್ಲಿ ಎಲ್ಲಿ ಅಂತ ಹುಡುಕೋದು? ಏ ಬಚ್ಚಿ, ನೀ ಸುಮ್ಮನೆ ಕಾಂತ ನಿತ್ಕಂದ ಎಂತ ಮಾಡ್ತೀಯ? ನೀಗ ಇಲ್ಲೇ ಇದ್ರಿಯಾ? ನೀ ಎಂತ ಮಾಡ್ತೀವೋ ಅಂದೇಳಿ ಕಾಣ್ಕಲ್ಲ ಮರೆಯ. ನಡಿ ನಡಿ ಹೋಗ್. ಶ್ರದ್ಧಾ ಮೇಡಮ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳಿ ಪಚ್ಚಿ. ಹಾಯ್ ಸವಿತಾ, ಆರಾಮ? ಒಂದೆರಡು ನಿಮಿಷ ಮೇಡಮ್ ಒಟ್ಟಿಗೆ ಮಾತಾಡೋಕ್ಕಿತ್ತು. ಅಕ್ಕ ಮೇಡಮ್, ಚೂರು ಆ ಕಡೆ ಬಂದರೆ ಮಾತಾಡ್ಬೋದು. ಬನ್ನಿ. ಇವತ್ತು ನನ್ನ ಪ್ರೀತಿಯೆಲ್ಲ ಹೇಳ್ತೆ. ಶ್ರದ್ಧಾ ಮೇಡಮ್ ಒಪ್ತರು. ಬರ ಕಂಬಳಕ್ಕೆ ಇಬ್ರು ಜೋಡಿಯಾಗೇ ಬಪ್ದು. ಹೇಳಿ ಪಚ್ಚಿ, ಯಾಕೆ ಇಲ್ಲಿವರೆಗೂ ಕರ್ಕೊಂಬಂದ್ರಿ? ಅದು ಮೇಡಮ್, ಜೀವನದಲ್ಲಿ ನಾ ಏನು ಹೇಳಬೇಕು ಅಂತ ಕಷ್ಟಪಡ್ತಾ ಇದ್ನೋ ಅದು ಹೇಗೆ ಹೇಳಲಿ ಅಂತ ಅರ್ಥ ಆಗ್ತಾ ಇಲ್ಲ. ಕೇಳ್ತಾ ಇದ್ದೀನಿ, ಹೇಳಿ. ಅದು ಏನಂದರೆ, ಹೇಳೇ ಬಿಡುವ, ಇನ್ನು ಸುಮ್ಮನಿದ್ರಾತಿಲ್ಲ. ನಾನು ನಿಮ್ಮನ್ನು ಇಷ್ಟಪಡ್ತಾ ಇದ್ದೀನಿ. ಐ ಲವರ್ಸ್ ಯು.
ಹೇಳಲೇಬಿಟ್ನಾ ದೇವ್ರೆ? ನನಗೆ ತುಂಬ ಚೆನ್ನಾಗಿ ಗೊತ್ತು ನಿಮ್ಮ ಮನಸ್ಸಲ್ಲಿ ನಾನೇ ಇರೋದು, ನಾನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ. ಪರವಾಗಿಲ್ಲ, ನಿಮ್ಮ ಮನಸ್ಸಲ್ಲಿರೋದನ್ನ ಹೇಳಿ. ಪಚ್ಚಿ ನಿಮ್ಗೇನು ಹೇಳಬೇಕು ಅರ್ಥ ಆಗ್ತಾ ಇಲ್ಲ. ನನಗೂ ಹೀಗೆ ಮೊದಲು ಹೇಗೆ ಹೇಳೋದು ಅಂತ ಏನೂ ಅರ್ಥನೇ ಆಗ್ತಿರ್ಲಿಲ್ಲ. ಈಗ ನಿಮ್ಮ ಹತ್ರ ಸಮಾಧಾನ ಆಗಿದೆ ಹೇಳಿದ್ನಲ್ಲ, ಒಂಥರ ಎಲ್ಲ ಸರಿ ಹೋಯ್ತು. ನೀವು ಹೇಳಿ, ಎಲ್ಲ ಸರಿ ಹೊಟ್ಟೆ. ಪಚ್ಚಿ ನನಗೆ ನೀವಂದ್ರೆ ಇಷ್ಟ ಇಲ್ಲ ಪಚ್ಚಿ. ತಮಾಷೆ ಮಾಡ್ತಾ ಇದ್ದಾರೆ ಮೇಡಮ್ ನೀವು. ನನಗೆ ಗೊತ್ತು ನಿಮ್ಮ ಮನಸ್ಸಲ್ಲಿ ನಾನು ಬಿಟ್ಟರೆ ಬೇರೆ ಯಾರು ಇಲ್ಲ ಅಂತ. ನೋಡಿ, ಏನೋ 4 ಮಾತು ನಿಮ್ಮ ಹತ್ರ ಚೆನ್ನಾಗಿ ಆಡಿದೆ ಅಂತ ನೀವು ಹೀಗೆಲ್ಲ ಅನ್ಕೊಳ್ಳೋದು ತಪ್ಪಾಗತ್ತೆ. ನನ್ನ ಮನಸ್ಸಲ್ಲಿ ಹತ್ರದೆಲ್ಲ ಏನೂ ಇಲ್ಲ. ಮೇಡಮ್ ಪರವಾಗಿಲ್ಲ, ನೀವು ಹೆಣ್ಮಗು ಈ ಥರ ಜಾತ್ರೆ ಇದನ್ನ ಇಲ್ಲಿಗೆ ನಿಲ್ಸೋಣ. ನೀವು ಒಳ್ಳೆಯವರು, ಆದರೆ ಹೀಗೆಲ್ಲ ಇದು ಸಾಧ್ಯ ಇಲ್ಲ ಪಚ್ಚಿ. ಸಾಧ್ಯ ಇದೆ ಮೇಡಮ್, ನನಗೆ ಗೊತ್ತಾಗತ್ತೆ. ಪಚ್ಚಿ ಅರ್ಥ ಮಾಡ್ಕೊಳ್ಳಿ, ಪರಿಸ್ಥಿತಿ ಹಾಗಿಲ್ಲ. ಅರ್ಥ ಆಗುತ್ತೆ ಮೇಡಮ್, ನನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನಿಮಗೆ ನಿಮ್ಮ ಮನಸ್ಸಿನಲ್ಲಿ ಪಚ್ಚಿ ಬಿಟ್ಟರೆ ಬೇರೆದು ಯಾರೂ ಇಲ್ಲ ಅಂತ. ನೋಡಿ ಪಚ್ಚಿ, ಇದಕ್ಕಿಂತ ಮುಂದೆ ಹೋಗೋದು ಬೇಡ. ನೀವು ಒಳ್ಳೆಯವರು ನಿಜ, ಆದರೆ ನನಗೆ ನಿಮ್ಮೇಲೆ ಆ ಥರ ಭಾವನೆ ಎಲ್ಲ ಖಂಡಿತವಾಗ್ಲೂ ಇಲ್ಲ. ಮೇಡಮ್ ಆಗುತ್ತೆ, ನನಗೆ ಅರ್ಥ ಆಗ್ತಾ ಇದೆ ಮೇಡಮ್. ನಾನು ಮದುವೆ ಆದ್ರೆ ನಿಮ್ಮನ್ನೇ ಅಂತ ನಾನು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಮೇಡಮ್. ಇನ್ನೇನು ಹೇಳ್ಬೇಡಿ ಮೇಡಮ್. ಸಾಕು ಪ್ಲೀಸ್, ಇದೆಲ್ಲ ಆಗಲ್ಲ ಪಚ್ಚಿ, ಅರ್ಥ ಮಾಡ್ಕೊಳ್ಳಿ. ಮೇಡಮ್ ಸುಮ್ಮನೆ ತಮಾಷೆ ಮಾಡ್ಬಿಡಿ ಮೇಡಮ್. ನೀವು ಇನ್ನು 2 ದಿನ ಟೈಮ್ ತೊಗೊಂಡು ಬೇಕಾದ್ರೆ ನಂಗೆ ಹೇಳಿ. 2 ದಿನ ಅಲ್ಲ, 2 ತಿಂಗಳಾದ್ರೂ ಆಗಲ್ಲ. ಮೇಡಮ್ ನಾಚ್ಕೋಬೇಡಿ ಮೇಡಮ್, ಪರವಾಗಿಲ್ಲ ಹೇಳಿ ಮೇಡಮ್. ನನಗೆ ಮದುವೆ ಆಗಿದೆ ಪಚ್ಚಿ, ಮದುವೆ ಆಗಿದೆ. ಏನು ಹೇಳ್ತಾ ಇದ್ದೀರಾ ಮೇಡಮ್? ಮದುವೆನಾ ನಿಮಗೆ? ಹೌದು, ನನಗೆ ಮದುವೆ ಆಗಿದೆ. ಇನ್ಮೇಲೆ ಈ ರೀತಿ ಲವ್ ಗಿವ್ ಅಂತೆಲ್ಲ ನನ್ನ ಹಿಂದೆ ಬರಬೇಡಿ. ನಾನು ನಿಮ್ಮ ಮೇಲಿಟ್ಟಿರೋ ವಿಶ್ವಾಸನ ಕಳ್ಕೊಂಡಿದ್ದೀರಿ ನೀವು. ಛೇ! ಪಚ್ಚಿ ಪಚ್ಚಿ ಹೇಳು ಪಚ್ಚಿ ಹೇಳು. ಎಲ್ಲ ಕಾಣ್ತಿದ್ರೆ ಪಚ್ಚಿ, ಎಲ್ಲ ಕಾಣ್ತಿದ್ರೆ ಹೇಳಿ ಪಚ್ಚಿ ಹೇಳು ಮರ ಪಚ್ಚಿ. ಬೇಡ ಮಾರಾಯ, ನನ್ನ ಜೀವನ ನಾಶ ಆಗೋಯ್ತು. ನಾ ಎಂತ ಎಲ್ಲ ಆಸೆ ಇಟ್ಕೊಂಡಿದ್ದೆ ಶ್ರದ್ಧಾ ಮೇಡಮ್. ಏ ಬಚ್ಚಿ, ಬೇಡ ಅಂದ್ರೆ ಕೇಳ್ದೇನಾ? ಈಗ ನೋಡ ಶ್ರದ್ಧಾ ಮೇಡಮ್ ಮದುವೆ ಆಗ್ಬೇಕು ಹ್ಯಾಂಗೆ ಸದ್ಯ ಮರೆಯ. ನಾ ಅವ್ರನ್ನ ಮದುವೆ ಆಗಕ್ಕೆ ಅಂತೇಳ ಆಸೆ ಇಟ್ಕೊಂಡಿದ್ದೆ. ಇದು ಊರಲ್ಲಿ ಹೆಂಗೆ ತಲೆ ಎತ್ಕೊಬೋಡ. ಅಳ್ಬೇಡ ಮರ, ಕೇಣ ಇಲ್ಲ. ತಾಳಿ ತೋರಿಸು ಹೋದ್ರು ಮಾರ. ಅಳ್ಬೇಡ ಮರ, ಸುಮ್ಮನೆ ಇರು. ಕಣ ಹಿಂಗಾಗ್ತಾಳೆ ನಮ್ಗೆ ಯಾರಿಗಾರು ಗೊತ್ತೇ ಇತ್ತಾನ? ಈಗ ಆ ದಾಯಿ ಹೋಯ್ತು, ಎಂತ ಮಾಡೋಕತ್ತ ಮರ? ಈಗ ಹೇಳು ಬಾ, ಜನ ಎಲ್ಲ ಕಾಣ್ತಾರೆ. ಮರ ಬಾ. ಪಚ್ಚಿ ಹೀಗೆಲ್ಲ ಆಗೋಕೆ ನಾನೇ ಕಾರಣನಾ? ಅವನು ನನ್ನ ಬಗ್ಗೆ ಯಾಕೆ ಹಾಗೆಲ್ಲ ತಿಳ್ಕೊಂಡ? ಭುವನ್ ಲವ್ ಲೆಟರ್ ಬರ್ಕೊಟ್ಟೆ ಅಂದಿದ್ರು ತೀರಾ ಎದುರಿಗೆ ಬಂದು ಪ್ರಪೋಸ್ ಮಾಡೋ ಧೈರ್ಯ ಪಚ್ಚಿಗೆ ಬರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ನಾನು. ಏನೋ ಸುಮ್ಮನೆ ಹುಚ್ಚಾಗಿ ಅದೇನೋ ಅಂದ್ಕೊಂಡಿರ್ತಾನೆ ಅಂದರೆ ಹಾಗಲ್ವೇ ಅಲ್ಲ ಇದು. ಛೇ, ಇನ್ನು ಮೇಲೆ ಸ್ವಲ್ಪ ಸೀರಿಯಸ್ ಆಗೇ ಇರ್ತೀನಿ ನಾನು. ಮಾತಾಡಿದ್ರೆ ತಾನೆ ನನ್ನ ಪಾಡಿಗೆ ನಾನು ಸ್ಕೂಲಿಗೆ ಹೋಗಿ ಬಂದು ಮಾಡಬೇಕು ಅಷ್ಟೆ. ಛೇ, ಅವನಿಗೆ ಅವನ ಫ್ರೆಂಡ್ಸು ತಲೆ ತಿಂದಿರ್ತಾರೆ. ಇಲ್ಲದೇ ಇದ್ರೆ ಹೀಗೆಲ್ಲ, ಅದು ಇಂಥ ಪಬ್ಲಿಕ್ ಪ್ಲೇಸಲ್ಲಿ ಬಂದು ಲವ್ ಮಾಡ್ತೀನಿ ಅಂತ ಯಾರಾದರೂ ಹೇಳ್ತಾರ?
ಪುಣ್ಯಕ್ಕೆ ಅಪ್ಪಾಜಿ ಎಲ್ಲ ನೋಡಿಲ್ಲ. ಇನ್ನು ಮೇಲೆ ಹುಷಾರಾಗಿರ್ಬೇಕು. ಏನೋ ಪಾಪ ಅಂತ ಸಹಾಯ ಮಾಡಿದ್ದು ನನ್ನ ತಲೆ ಮೇಲೆ ಬಂತು. ಇರ್ಲಿ, ಬುದ್ಧಿ ಹೇಳಿದಕ್ಕೆ ಸರಿ ಹೋಗ್ಬೋದವನು. ನೋಡೋಣ. ರಾಜೇಂದ್ರ, ಎಲ್ಲ ಕೆಲಸನೂ ನೀಟಾಗಿ ಆಗೋಯ್ತು. ನಿಮ್ಮ ಜೀವನದಲ್ಲಿ ಮೊದಲನೇ ಸಲ ನೀವು ಒಂದು ಒಳ್ಳೆ ಕೆಲಸ ಮಾಡ್ಕೊಂಬಂದಿದ್ದೀರ ಉಗ್ರಪ್ಪ. ನನಗೆ ಆಗ್ತಾ ಇರೋ ಖುಷಿಗೆ ಅರ್ಧ ಸಂಪಿಗೆ ಹಳ್ಳಿ ಕೇಳಿ ಬಡ್ಕೊಬಿಡ್ತೀನಿ ನಾನು. ಸಾಕು, ಇನ್ಮೇಲೆ ಯಾವ ಚಿಂತೆನೂ ಇಲ್ಲ. ಯಾಕಂದರೆ ನಮ್ಮ ಕೋಣಗಳ ಎದುರಿಗೆ ನಿಲ್ಲೋಕೆ ಯಾರಿಗೂ ಸಾಧ್ಯ ಇಲ್ಲ. ಅಬ್ಬಾ, ನನಗಂತೂ ಟೆನ್ಷನ್ ಜಾಸ್ತಿ ಆಗಿ ಓಡಾಡೋಕ್ಕೂ ಆಗದೇ ಇರೋ ಥರ ಆಗಿತ್ತು. ಎಲ್ಲಿ ಪಟೇಲ ಪಟೇಲ ಅಂತ ಹೇಳ್ಕೊಂಡು ಇಲ್ಲಿ ಮಾನ ಹೋಗೋತನ ಭಯ. ಜೀವನದಲ್ಲಿ ಈ ಥರ ಯಾವತ್ತೂ ಆಗೇ ಇರಲಿಲ್ಲ ನನಗೆ. ಇನ್ಮೇಲೆ ಈ ಪರಿಸ್ಥಿತಿ ಶಂಕರಣ್ಣಂಗೆ ಬರುತ್ತೆ, ನೋಡ್ತಾ ಇರು. ತಡೀರಿ, ಮಜಾ ತಗೋಬೇಕು ನಾವೀಗ. ಸುಮ್ಮನೆ ಹೋಗಿ ಶಂಕರಣ್ಣನ ಮಾತಾಡ್ಸ್ಕೊಂಬರೋಣ ಬನ್ನಿ. ಯಾಕಪ್ಪ ಸುಮ್ಮನೆ? ಅವನಿಗಿನ್ನೂ ಗೊತ್ತೇ ಆಗಿರಲ್ಲ. ಅದೇ ನಾವು ಗೊತ್ತು ಮಾಡೋಣ. ಸೋಲವ್ರನ್ನ ಚುಚ್ಚೋ ಮಜಾನೇ ಬೇರೆ. ಬನ್ನಿ ಉಗ್ರಪ್ಪ, ಬನ್ನಿ. ಹಿನ್ನೆಲೆಗೆ ಅತ್ಯಂತ ರೋಮಾಂಚನಕಾರಿಯಾದಂತಹ ಸ್ಪರ್ಧೆ ನೇಗಿಲ ಹಿರಿಯ ವಿಭಾಗದಲ್ಲಿ ಪಟೇಲರ ಕೋಣಗಳಿಗೂ ಮತ್ತು ಶಂಕರಣ್ಣರ ಕೋಣಗಳಿಗೂ ಈಗ ಸ್ಪರ್ಧೆ. ವಾವ್, ಗ್ರೇಟ್. ಹೇಗೆ ಓಡ್ತಾವಲ್ಲ ಕೋಣಗಳು. ನಾವೆಲ್ಲರೂ ಹೀಗೆ ಓಡ್ತಾ ಇದೀವಲ್ಲ ಶಂಕರಣ್ಣ. ಓಡ್ತಾ ಇದ್ದೀವಿ. ಕೆಲವರು ಗೆಲ್ಲಬೇಕು ಅಂತೇಳಿ ಹೈವೇನಲ್ಲಿ ಓಡ್ತಾರೆ, ಆಮೇಲೆ ಗೆಲ್ತಾರೆ, ಗೆದ್ದು ಖುಷಿ ಪಡ್ತಾರೆ. ಆದರೆ ಇನ್ನು ಕೆಲವರು ಶಾರ್ಟ್ಕಟ್ನಲ್ಲಿ ಮೋಸದ ದಾರಿನಲ್ಲಿ ಓಡಿ ಗೆಲ್ಲಬೇಕು ಅಂತೇಳಿ ಪ್ರಯತ್ನ ಪಡ್ತಾರೆ. ಓಟದ ಗದ್ದೆ ಎದುರಿಗೆ ಆಧ್ಯಾತ್ಮ ಇರಲಿ. ಏನೋ ಸುಮ್ಮನೆ ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಆವಾಗ ಸುಮ್ಮನೆ ರೇಗಾಡ್ದೆ ನಾನು. ಹಾಗೆ ಮಾತಾಡಬಾರ್ದಾಗಿತ್ತು. ನೋಡಿ, ನಿಮ್ಮ ಹತ್ರ ಮಾತಾಡೋಕ್ಕೆ ಯಾವ ರೀತಿ ಆಸಕ್ತಿನೂ ಇಲ್ಲ ನನಗೆ. ಯಾಕೆಂದರೆ ನಿಮ್ಮ ಬಾಯಿಂದ ಬರೋ ಯಾವ ಶಬ್ದನೂ ಸತ್ಯ ಆಗಿರೋದಿಲ್ಲ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ನನಗೆ. ಛೇ, ಈ ಪಟೇಲ ಹೀಗೆ ಇರ್ತಾನೆ ಅಂತ ಯಾಕೆ ಹಣೆಪಟ್ಟಿ ಕಟ್ತೀರಾ ನೀವು? ಯಾಕೆ ಅಂದರೆ ನಿಮ್ಮ ಯೋಗ್ಯತೆ ಏನು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ನನಗೆ, ಅದಕ್ಕೆ. ಅಯ್ಯಯ್ಯೋ, ಏನಪ್ಪ ಇದು? ಫೈನಲ್ಗೆ ನಮ್ಮಿಬ್ಬರು ಕೋಣನೆ ಬಂದಿದ್ಯಂತೆ. ಈಗ ತಾನೇ ಅನೌನ್ಸ್ ಆಯಿತು, ಕೇಳಿರ್ಬೇಕಲ್ಲ. ಅದಕ್ಕೆ ಖುಷಿಯಾಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದರೆ ಏನು ಖುಷಿನ? ಅಲ್ಲ, ನಮ್ಮ ಕೋಣಗಳು ಈ ಕಂಬಳದಲ್ಲಿ ಓಡಲೇಬಾರ್ದು ಅಂತ ಪ್ಲ್ಯಾನ್ ಮಾಡಿದವ್ರು ನೀವು. ಈಗ ನೋಡಿದರೆ ಹೀಗೆ ಮಾತಾಡ್ತಾ ಇದ್ದೀರಾ? ಖುಷಿನೇ. ನಾವು ಅಂದ್ಕೊಂಡಂಗೆ ಎಲ್ಲ ಆಯಿತು ಅಂದರೆ ಖುಷಿನೇ. ಯಾರು ಖುಷಿ ಯಾರು ಹಣೆ ಬರ್ದಿದ್ದಾನೋ ಏನೋ ಭಗವಂತ. ಇಲ್ಲಿ ಓಡ್ತಾ ಇರೋ ಕೋಣಕ್ಕೂ ತಾನು ಯಾಕೆ ಓಡ್ತಾ ಇದ್ದೀನಿ, ಸುತ್ತಮುತ್ತ ಏನು ಆಗ್ತಾ ಇದೆ ಅಂತ ಕೂಡ ಗೊತ್ತಿರಲ್ಲ ಅಲ್ವಾ? ಅಲ್ಲಿ ನೋಡಿ, ಅದು ಗೆದ್ದು ಕೂಡಲೇ ಅದ್ರ ಯಜಮಾನಂಗಾಗ ಖುಷಿ ಇದೆಯಲ್ಲ, ಅದನ್ನು ಆ ಕೋಣನೇ ಅವನಿಗೆ ಕೊಟ್ಟಿದ್ದಲ್ವಾ? ಹಾಗೆ ನಮ್ಮ ಖುಷಿಗೆ ಯಾರೋ ಎಲ್ಲೋ ಕಾರಣ ಆಗಿರ್ತಾರೆ. ನಿಮ್ಮ ಸೋಮಾನೆ ಆಗಿರ್ಬೋದು, ಇಲ್ಲ ಇನ್ಯಾರೋ ಆಗಿರ್ಬೋದು, ಅದ್ಯಾರು ಗೊತ್ತು. ಏನಂದ್ರಿ? ಸೋಮನ? ಏನು ಹಾಗಾದ್ರೆ? ಏನಿಲ್ಲಪ್ಪ, ಸುಮ್ಮನೆ ಹೇಗೋ ಅಪ್ಪಿತಪ್ಪಿ ಬಾಯಲ್ಲಿ ಬಂತು, ಮಾತಿಗಂದೆ. ಅಂದ್ರೆ ಏನರ್ಥ? ಇಲ್ಲಪ್ಪ, ನಾನೇನು ಮಾಡೇ ಇಲ್ಲ. ಇಲ್ಲ, ಈ ಪಟೇಲ ಏನೋ ಮಾಡಿದ್ದಾನೆ, ಅದಕ್ಕೆ ಇಲ್ಲಿ ಬಂದು ನಿಂತ್ಕೊಂಡು ನಾಟಕ ಮಾಡ್ತಾ ಇದ್ದಾನೆ.